ಸುಬ್ಲಕ್ಷ್ಮಿ ರೀ ರಾಜು ರಾಜು ಏನ ಹಿಂಗ್ ಓದಾಡತ್ತಿ ಗಂಟ್ಲ ಹಾಕೋಂಗ ಏನಾತ ಈಗ ನಿಂದ್ರಿ ಎಲ್ಲಾರು ಬರ್ಲಿ ಒಮ್ಮೆ ಹೇಳ್ತಿ ಅವ್ವ ಏನ್ ಕರ್ಯಾಕತ್ತಿಯಲ್ಲ ಅತ್ತಿರಿ ಕರೋದ್ರಿ ಎಲ್ರು ಬಂದ್ರಿ ಬಾ ಚಲೋ ಆತ್ ನೋಡು ಆಶಾ ಫೋನ್ ಹಚ್ಚಿದ್ಲ ಆಶಾಗಿ 3 ತಿಂಗಳಂತ ಅಯ್ಯೋ ಹೌದು ಅವ್ವ ಬಾ ಚಲೋ ಆತ್ ಬಿಡುವ. ಏ ಹೌದಾ ಅಯ್ಯೋ ಏನ್ ಖುಷಿ ಮೇಲೆ ಖುಷಿ ಅವ್ವ ನನ್ ಮೊಮ್ಮಕ್ಳ ಮೇಲೆ ಮೊಮ್ಮಕ್ಳ ಇನ್ನೇನು ನನ್ಗ ಇದು ರಿಟೈರ್ಮೆಂಟ್ ಸಿಕ್ತಿತ್ತು ಬಾ ಖುಷಿ ಆತ್ ಬಿಡಿ ಈಗ. ಹ್ಞೂ ರೀ ಇಬ್ರು ಒಳ್ಳೆ ಸುದ್ದಿ ಕೊಟ್ರು ಬಾ ಚಲೋ ಆತ್ ಬಿಡ್ರಿ. ಅವ್ವ ಅವ್ರ ಅತ್ತಿ ನಿನ್ನ ಬಾ ಹೋಗ್ಲಾಕತ್ತಿದ್ಲ ನಿನ್ ಸುದ್ದಿ ಕೇಳಿದ ತಕ್ಷಣ ತಮ್ಮ ಸಸಿದು ಸುದ್ದಿ ಕೇಳಿದ್ಲಲ್ಲ ಬಾ ಹೋಗ್ಲಿದ್ ನಿನ್ನ. ಹೌದನ್ರಿ ಚಲೋ ಆತ್ ಬಿಡ್ರಿ. ಹೋಗೋ ಸ್ವೀಟ್ ತರಗ ಹೋಳ್ಗಿ ಮಾಡುವ ಹೋಳ್ಗಿ. ಆಯ್ತ್ರಿ ಅತ್ತೆ ಮಾಡ್ತೀನಿ. ಯಾಕಿನ ಪ್ರೆಗ್ನೆಂಟ್ ಅದ ಆಕಿಗೇನ್ ಮಾಡ್ಸಕಸ್ತೀನಿ ನೀನ ಮಾಡು. ಮಾಡ್ತಾಳಲ್ರಿ ಮಾಡುವ ಮಾಡ್ತಿಲ್ವಾ? ಹ್ಞೂ ಅತ್ತೆ ಮಾಡ್ತೀನಿ ರಾಜು 4ನೇ ತಿಂಗಳಿಗೆ ಈಗ ಕುಬ್ಸ ಮಾಡ್ಬೇಕಪ್ಪ. ಏನು ಇತ್ವಾ ಹೋಗುಣ ಎಲ್ಲಾರ್ಗಿ ಹೇಳಿ ದೊಡ್ಡದು ಮಾಡೋಣ. ಬಾಳ ವರ್ಷದ ಮೇಲೆ ಆಗೈತಿ ಈಕಿಗೆ ಹೋಗೋಣ ಏನು? ಹಾ ಆಯ್ತ್ರಿ ಹೋಗುಣವಾ. ನಾನೀಗ ಆಫೀಸ್ಗೆ ಹೋಗಿ ಬರ್ತೀನಿ. ಏನೇನ್ ಬೇಕು ನೋಡಿ ತಯಾರಿ 4 ತಿಂಗಳು ತುಂಬತೈತೆ ಅನ್ನೋಣ ನಾನು ಮಾಡಿಸ್ತೀನಿ ಎಲ್ಲ ಮಾಡ್ತೀನಿ. ನೀ ಏನ್ ಚಿಂತೆ ಮಾಡ್ಬೇಕು. ಆಯ್ತವ ಹೋಗುವ ಸುಬ್ಲಕ್ಷ್ಮಿ ಲಘು ಮಾಡೋಗು. ಅಲ್ಲ ಮಗಳದ ಅಷ್ಟ ಮಾಡ್ತೀನ ಸೊಸಿದು ಮಾಡ್ಬೇಕ ರೀ ಮಗಳದ ನಾವ್ ಮಾಡ್ಬೇಕಾಗತ್ತ ಸೊಸಿದ ನಾವ್ಯಾಕ್ ಮಾಡ್ಬೇಕು ಹೇಳು? ಅವ್ರ ಮನೆನಾರು ಬಂದ್ ಮಾಡ್ಬೇಕು. ಅಲ್ಲ ಅದು ನಿಜ ಬಟ್ ಅಕ್ಕಿ ಅವ್ರ ಮನೆಯವ್ರು ಬರ್ತಾರ ಇಲ್ಲ ಯಾರಿಗ ಗೊತ್ತು ರೀ ನನಗ ಅದೇನ್ ಗೊತ್ತಿಲ್ಲ. ನನ್ ಮಗಳದಷ್ಟ ಮಾಡ್ಬೇಕೀಗ. ಈಗ ನೀವು ಅಕ್ಕಿದ ಏನು ತೆಯಕ್ ಹೋಗ್ಬೇಡ್ರೆ. ಈಗ ನನ್ನ ಮಗಳದ ಎಷ್ಟು ವರ್ಷದ ಮೇಲೆ ಒಳ್ಳೆ ಸುದ್ದಿ ಬಂದೈತಿ. ನೀವು ಸುಮ್ಮನೆ ನಾನು ತಲೆ ಕೆಡಿಸ್ಬೇಡ್ರಿ. ಈಗ ಅವ್ರಕಿಗೊಂದು ಈಕಿಗೊಂದು ಮಾಡ್ಬಾರ್ಲಿ ಒಂದೊಂದ್ ಮಾತು ಕೇಳು. ಏನಾಗಲ್ಲ ಸುಮ್ನಿರಿ. ಈಗ ಹಬ್ಬದ ಅಡಿಗೆ ಮಾಡ್ತೀನಿ ನಾ ತಿನ್ನು ನಾನು. ಸುಬ್ಲಕ್ಷ್ಮಿ ಏನಾರ ಸಹಾಯ ಬೇಕನ್ವಾ? ನಂದು ಏನಾರ ಮಾಡ್ಲೇನ ಕೆಲಸ? ಏನ್ ಬ್ಯಾಡ್ ಬಿಡ್ರಿ ಅತ್ತೆ ಮಾಡ್ಕೊಂತೀನಿ. ಅಂದ್ರೆ ನಾನೊಂದಿಟ್ಟು ನಮ್ಮ ಓಣ್ಯಾಗೆಲ್ಲ ಹೋಗಿ ಹೇಳಿ ಬರ್ತೀನವ ನನ್ನ ಫ್ರೆಂಡ್ಸಿಗೆಲ್ಲ. ಅವ್ರಿಗೂ ಈಗ ಕೇಳಿ ಭಾಳ ಖುಷಿ ಆಗುತ್ತೆ. ಯಾಕಂದ್ರೆ ಎಷ್ಟು ದಿನ ಆಯ್ತು ಎಷ್ಟು ವರ್ಷದಿಂದ ವೇಟ್ ಮಾಡಕತ್ತಿದ್ ಗೊತ್ತ ನಾನು ನನ್ನ ಮಗಳಿಗೆ ಆಗ್ಲಿ ಅಂತೆ. ಹಂಗ ಅವ್ರಿಗೆ ಒಂದಿಟ್ಟು ಹೇಳಿ ಬರ್ತೀನಿ. ಆಯ್ತು ಅತ್ತೆ ಹೋಗಿ ಬರ್ತೀನಿ. ಇಂಥ ವಿಷಯ ಕೇಳಿದ್ರೆ ನಮ್ಮ ಅಪ್ಪ ಅಮ್ಮನು ಭಾಳ ಖುಷಿಯಾಗಿರ್ತಿದ್ರಲ್ಲ. ಅವರು ಯಾಕೋ ಏನೋ ಕರ್ಮ ನೋಡು ನಂದು. ನನಗೂ ಈಗ ಕುಬ್ಸ ಮಾಡಕ್ಕೆ ಬರ್ತಿದ್ರು. ಎಲ್ಲಿ ಬಿಡು ಏನು ಮಾಡೋದು, ಇರೋದ್ರಾಗ ಖುಷಿ ಪಡೋದು. ಒಳ್ಳೆ ಮನೆ ಸಿಕ್ಕೈತೆ ಅನ್ನೋದು ಅಷ್ಟೆ. ಅಪ್ಪ ಯಾಕೋ ನನ್ನ ಮೇಲೆ ಭಾಳ ಸಿಟ್ಟಾಗ್ಯಾನ. ನೋಡು ಎಷ್ಟು ದಿನ ಸಿಟ್ಟಕ್ಕನ ಆಗಲಿ. ನನಗೂ ಕುಬ್ಸ ಮಾಡಿಸ್ಕೋಬೇಕನ್ನೋದು ಭಾಳ ಆಸೆ ಐತಿ. ಏನು ಮಾಡೋದು ಹಂಗೆ ನೋಡಿ ಟೈಮ್ ಆಯ್ತು. ಬಡ ಕೆಲಸ ಮಾಡಿನ ಆಫೀಸ್ ಟೈಮ್ ಆಗಿಂದು ಸುಮ್ಮನೆ ಇವತ್ತು ರಜಾರ ಹಾಕ್ಲೇನ. ಯಾಕೋ ವಾಂತಿ ಬಂದಂಗೆ ಆಗತೈತಿ. ವಾಂತಿ ಒಂದು ಬರಾಕತೈತಿ. ಅಡ್ಗೆ ಹೆಂಗೆ ಮಾಡಲಿ ಈಗ? ಮುಖಕ್ಕೆ ಏನಾರು ಕಟ್ಕೊಂಡು ಮಾಡಿದ್ರತ್ತ. ಅತ್ತಿ ಒಂದು ಮಾಡಂತ ಹೇಳ್ಯಾರ. ಬಾಪ ಅವರು ಖುಷಿ ಒಳಗದಾರ ಮಗಳದಿದ್ದು. ನಮ್ಮ ಮನ್ಯಾಗ ಹಿಂಗ ಖುಷಿ ಒಳಗಿರ್ಬೇಕಲ್ಲ. ಶಂಕ್ರಿ, ಪಂಕಜ, ಕಮಲಿ, ಏನ ಎಲ್ಲಾರು ಇಷ್ಟ ಕರಾಕತ್ತಿಯಲ್ಲ? ಏನ್ ಸಮಾಚಾರ ಹೇಳು. ಹೇಳ್ತೀನಿ ನಿಂದ್ರೆ ಬರ್ಲಿ ಅವರು. ಫುಲ್ ಖುಷಿ ಆಗ್ಬಿಟ್ಟಿ. ಸಸಿದ್ ಹೇಳಕತ್ತೇನು ಮತ್ತೆ? ಈ ಸಸಿದಲ್ಲಿ ಸುಮ್ಮಿರ ಒಂದಿಟ ಹೇಳ್ತೀನಿ. ಈ ಪಂಕಜ ಬರೋವಲ್ ನೋಡು, ಪಕ್ಕದ ಮನೆ ಪಂಕಜವ್ವ ಬೆಳಗ್ಗೆರ ಬಂದ ಅಂದ್ ಹೋಗಿದ್ ನೋಡು. ಇವತ್ತ ನನ್ನ ಮಗಳು ಫೋನ್ ಹಚ್ಚಿ ಸುದ್ದಿನ ಕೊಟ್ಬಿಟ್ಲ. ಪಕ್ಕಿಗೆ ಹೇಳ್ಬೇಕು ನಿಂದ್ರ. ಏನ ಗಿರಿಜಕ್ಕ ಏನ್ ಊರ್ ಕೇಳುವಂಗ ಕರೆಯಕತ್ತಿ? ಯಾ ಪಂಕಜಿ ಬಾಯ್ಲಿ ಲೇ, ನಿನ್ ಬಾಯಿಗೆ ಒಂದಿಟ್ಟು ಸಕ್ರಿ ಹಾಕ್ಬೇಕು ನೋಡು. ನಿನ್ ಮಗಳದಾಗಿತ್ತಂದ್ರೆ ಚಲೋ ಆಕಿತ್ತು ಅಂದಿದ್ದೆ ಅಲ್ಲ. ಇವತ್ತು ಬೆಳಿಗ್ಗೆರ ಅಂದಿದ್ದಿ ನೋಡು. ಇವತ್ತು ನನ್ನ ಮಗಳು ಭಾಳ ಒಳ್ಳೆ ಸುದ್ದಿ ಕೊಟ್ಟಾಳ. ನನ್ನ ಮಗಳು ಪ್ರೆಗ್ನೆಂಟ್ ಅಂತ 3 ತಿಂಗಳಂತ. ಅಯ್ಯವ ಅಯ್ಯೋ ಹೌದಾ? ಚಲೋ ಆತ್ ಬಿಡವ. ನನ್ನ ಮಾತಿಗೆ ಆತಲ್ಲ ಏನೋ ಒಂದು. ಅಯ್ಯೋ ನಾನು ನಿನ್ ಸಸಿದ ಅಷ್ಟ ಅಂತ ಮಾಡಿದ. ನಿನ್ ಮಗಳದ ಬಾ ಚಲೋ ಆತ್ ಬಿಡವ. ಮತ್ತ ಹಬ್ಬದ ಊಟ ಯಾವಾಗ ಹಾಕಿಸ್ತಿ? ಪುಸ್ತಕ ನೋಡ್ತಿರ್ ನೀನು. ಈ ಸಿಟಿಗಳು ಮಾಡ್ತಾರಲ್ಲ ಹಂಗ ಫುಲ್ ದೊಡ್ಡದ ಮಾಡಿಸ್ತೀನಿ. ಏನ್ ಕೇಳ್ತಿ? ಅವ್ರಿಗೇನ್ ಕಡಿಮೆ ಐತಿ? ನಾವು ಏನ ಭಾರಿ ಮಾಡ್ತೀನಿ ತಗೋರವ. ಎಷ್ಟು ವರ್ಷದ ಮೇಲೆ ಆಗೈತಿ. ಮತ್ತೆ ನಿನ್ ಸಸಿದ ಏನ ಅವ್ರ ತವ್ರ ಮನೆಯವ್ರು ಏನ್ ಬರ್ತಾರ ಏನೋ ಗೊತ್ತಿಲ್ಲವ. ನನಗದೇನ್ ಗೊತ್ತಿಲ್ಲ. ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಗಿಲ್ಲ. ಅಲ್ಲ ನಿನ್ ಸಸಿದ ಈಗ 4 ತಿಂಗಳದ್ ಮಾಡ್ಲಾರ್ದ ಹೊರಗೆ ಹೋಗಕ್ ಬರಂಗಿಲ್ಲ. ಅಕ್ಕಿ ಅದ ಹೂ ಮುಡ್ಯಾಕು ಬರಂಗಿಲ್ಲ. ಅಕ್ಕಿದ ನಾನು ತಗೊಂಡು ಏನ್ ಮಾಡ್ಲಿ ಯವ್ವ? ಅಕ್ಕಿ ಅವ್ರ ತವ್ರ ಮನೆಯವ್ರು ಬರ್ಬೇಕು ಬೇಡ ಮತ್ತೆ? ಅಲ್ಲ ಎಲ್ಲ ನಾನಮ್ಮ ಹೆಂಗ್ ಮಾಡ್ಲಿ? ಈಗ ನನ್ನ ಮಗಳದ್ ಮಾಡ್ಕೊಂತೀನಿ. ಎಷ್ಟು ದಿನದ ಮೇಲೆ ಆಗತೈತಿ. ಹೌದ್ ಬಿಡ ಗಿರಿಜಿ, ನೀನ್ ನಿನ್ ಮಗಳದ್ ಮಾಡ. ನೀನ್ ಸಸಿದ ಏನ್ ಮಾಡ್ತಿ ಅಕ್ಕ? ಅವ್ರ ತವ್ರ ಮನೆಯವ್ರಿಗಿಲ್ಲನ? ನಾನು ಬೆಳಗ್ಗೆನೆ ಹೇಳೋಗಿನಿ ಎಲ್ಲ. ಹಂಗ ಮಾಡಿ ನೀನ್ ಏನ? ಆಯ್ತಾ ಗಿರಿ ಪಂಕಜಿ, ನೀ ಹೇಳ್ದಂಗ ಮಾಡ್ತೀನಿ. ಶಂಕರಿ ಸುಮ್ಮಿರ್ಲಿ. ಏನ್ ಕೇಳ್ತಿ? ಅವ್ರ ಮನೆಯವ್ರು ಬಂದ್ ಮಾಡ್ಲಿ ಬಿಡು. ಎಲ್ಲ ನಾನ ಮಾಡಿದ್ರ ಏನ್ ಮಾಡ್ತಾರೋ ಮಾಡ್ಕೊಲಿ. ಆ 8 ತಿಂಗಳದಾಗ ಒಂತ್ರು ಒಂದಿಟ್ಟು ಮಾಡೋದೈತೆ. ಆ ದೇವ್ರು ಅವ್ರು ಬಂದ್ರ ಚಲೋ ಆತ್. ಬರ್ಲಿಲ್ಲ ಅಂತಂದ್ರೆ ಇಲ್ಲೇ ಒಂದ್ ದೇವ್ರ ಗುಡಿಗೆ ಹೋಗಿ ಕರ್ಕೊಂಡೋಗಿ ಮುಗಿಸ್ತೀನಿ ಅಷ್ಟ. ಹಂಗ್ಯಾಕ್ ಮಾಡ್ತಿ? ಇಬ್ರದ್ದು ಸೇರ್ ಮಾಡ. 2 ಹೊಟ್ಟೆಗಳು ಕೂಡ್ಬಾರ್ದ. ಹಂಗೆಲ್ಲ ನೀ ಏನೇನಾರ ಹೇಳ್ಬೇಡ ನೀನ. ಪಂಕಜ ಹಂಗ್ ಮಾಡಕ್ ಹೋಗ್ಬೇಡ. ಅದು ಒಂದು ಕೂಸಲ್ಲ. ಕೂಸು ಕರೆ. ಅವ್ರ ತವ್ರ ಮನೆಯವ್ರಿಗೆ ಏನ್ ಕಬ್ರಿ ಇಲ್ಲನ? ಆಕಿ ಫೋನ್ ಹಚ್ಚ ಅಂತಲ್ಲ ಅವ್ರ ಅವ್ಗ ಮತ್ತೆ ಅವ್ರ ತಂಗಿಗೆ ಬರ್ಬೇಕಿಲ್ಲ ಯಾರೋ ಒಬ್ರು. ಅಕ್ಕಿಗೂ ಈಗ 4 ಐತೆ. ಎಷ್ಟ್ರಾಗೈತಿ ಈಗ? ಆಕಿದ 2 ತುಂಬಿ ಈಗ 3ರಾಗ. ಮತ್ ನಿನ್ ಮಗಳದು ಆಕಿಗೆ 3 ತಿಂಗಳಿಗೆ ತುಂಬಿ 4ರಾಗಂತ. ಬಾ
ಅಯ್ಯ ಎಷ್ಟ್ ಲೇಟಾಗಿ ಹೇಳಲ್ಲ ಆಕಿ ಡಾಕ್ಟ್ರಿಗೆ ಹೊಂಟಿದ್ಲಾ ಹೋಗ್ಬೇಕಾರೆ ಏನೋ ತಲೆ ತಿರುಗಿ ಬಿದ್ಲಂತ ಆಕೆ ಅವ್ರ ಮನಿ ಡಾಕ್ಟರ್ ಅದಾಳ ಆಕಿ ಅವ್ರ ಅಕ್ಕನ ಮಗ ಯಾರ ಅದಾಳವ ಆಕಿ ನಂಗೂ ಅಷ್ಟ್ ಗೊತ್ತಿಲ್ಲ ಆಕಿನ ಹೆಸರು ಸರಳ ಅಂತ ನೋಡು ಆಕಿನ ಕಡೆ ತೋರಿಸ್ತಿದ್ಲ ಓ ಸರಳ ಕಡೆನಾ ಯಪ್ಪ ಆಕಿ ದೊಡ್ಡ ಡಾಕ್ಟರ್ಲೇ ಮತ್ ನಿಮ್ ಸಸಿನ ಅಲ್ಲೇ ತೋರ್ಸಂಗಾರ ಅಲ್ಲೇನ್ ತೋರಿಸ್ತಿ ಎಷ್ಟು ಖರ್ಚು ಗೊತ್ತನ ಬರೇ ಕನ್ಸಲ್ಟೇಷನ್ ಫೀನ 15,000 ರೂಪಾಯಿ ಐತಿಕ್ಕಿದೆ ಅಷ್ಟು ದೊಡ್ಡ ಡಾಕ್ಟರ್ ಅದಾಳ ಆಕಿ ಬೆಂಗಳೂರಿಗೆ ದೊಡ್ಡ ಆಕಿ ಆದ್ರೂ ಏನಾತ್ ಬಿಡು